ಪಂಡ್ರಾಪುರದೊಳಗ ನೋಡುವಂತಹ ಪ್ರಮುಖ ಸ್ಥಳಗಳಂತಂದ್ರಿ ಮೊದ್ಲ ಚಂದ್ರಭಾಗಾ ನದಿಗೆ ಹೋಗಿ ಅಲ್ಲೇ ಸ್ನಾನ ಮಾಡಿ ನದಿ ದೊಡ್ಡದೊಳಗ ಇರುವಂತಹ ಪುಂಡಲೀಕ ದೇವರ ದರ್ಶನ ಪಡ್ಕೊಂಡು ಆಮೇಲೆ ವಿಠ್ಠಲ ರುಕ್ಮಿಣಿಯರ ದೇವಸ್ಥಾನಕ್ ಬಂದು ಅಲ್ಲೇ ಪಾಂಡುರಂಗನ ದರ್ಶನ ಮಾಡ್ಕೊರಿ. ನಂತರ ವಿಷ್ಣು ಪಾದ ಅಂತ ಹೇಳಿ ಒಂದು ಸ್ಥಳ ಐತ್ರಿ. ಮಳೆಗಾಲದೊಳಗ ಇದು ಪೂರ್ತಿಯಾಗಿ ತುಂಬಿರ್ತೈತಿ. ಅಲ್ಲಿ ಹೋಗಿ ಈ ಒಂದು ಸ್ಥಳದ ಪಕ್ಕದೊಳಗ ನದಿ ಒಳಗ ನಾರಾಯಣನ ಗುಡಿನೂ ಐತ್ರಿ. ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ಬಹುದು. ನಿಮಗ ಬೋಟ್ನಾಗ ಹೋಗಕ 50 ರೂಪಾಯಿ ಚಾರ್ಜ್ ಮಾಡ್ತಾರಿ. ನೆಕ್ಸ್ಟ್ ಈ ಗೋಪಾಲನ ಪುಟ್ಟಿ ದೇವಸ್ಥಾನಕ್ ಬಂದು ಇಲ್ಲೇ ಶ್ರೀಕೃಷ್ಣನ ದರ್ಶನ ಪಡ್ಕೊಂಡು ಸಂತ ತುಕಾರಾಮ ಮಂದಿರಕ್ಕೆ ಬಂದು ತುಕಾರಾಮರ ದರ್ಶನ ಪಡ್ಕೊಂಡು ಗಜಾನನ ಗುಡಿ ದೇವಸ್ಥಾನಕ್ಕೆ ಹೋಗ್ರಿ. ಈ ಒಂದು ಆವರಣದೊಳಗ ಸಾಕಷ್ಟು ದೇವಸ್ಥಾನಗಳು ಅದಾವು. ಮಸ್ತ್ ಅಂದ್ರ ಮಸ್ತ್ ಶಿಲ್ಪಕಲೆಯ ದೇವಸ್ಥಾನಗಳದಾವ ಅಂತಾನೆ ಹೇಳ್ಬೋದು. ಇಲ್ಲೇ ಶ್ರೀರಾಮ ಮಂದಿರ ದೇವಸ್ಥಾನ ಕೂಡ ಐತ್ರಿ. ನೆಕ್ಸ್ಟ್ ನಿಮಗ 12 ಜ್ಯೋತಿರ್ಲಿಂಗಗಳು ಇರುವಂತಹ ಒಂದು ದೇವಸ್ಥಾನ ಅಂದ್ರೆ ಇದ ಅಂತ ಹೇಳ್ಬೋದು. ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಯಾರ. ಅಲ್ಲೇ ದರ್ಶನ ತಗೊಂಡ್ಮೇಲೆ ಈ ಒಂದು ಪ್ಲೇಸಸ್ ಗೆ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕ್ರಿ. ಅದು ಯಾವುದು ಅಂತಂದ್ರ ಚಕ್ರಕೋಟೆ. ಇದು ಕರೇನ ಅಂದ್ರೆ ಚಕ್ರಕೋಟೆನ ನೋಡ್ರಿ. ಸುತ್ತಾಕಿ ಎಲ್ಲಾ ದೇವರ ಮೂರ್ತಿಗಳನ್ನ ಅವೆಲ್ಲಾನು ಮಾಡ್ಯಾರ. ಅದನ್ನ ನೋಡ್ಕೊಂಡು ಫೈನಲ್ ಆಗಿ ಸಾಯಂಕಾಲ ನೀವು ಈ ತುಳಸಿ ಬೃಂದಾವನಕ್ಕೆ ಬಂದ್ರಿ ಅಂತಂದ್ರ ಮಸ್ತ್ ಆಗಿ ನಿಮ್ಮ ಒಂದು ಸಂಜೆಯನ್ನ ಕಳಿಬಹುದು. ಈ ರೀತಿ ದೊಡ್ಡದಾದಂತಹ ವಿಠ್ಠಲನ ದೇವಸ್ಥಾನ, ಈ ರೀತಿ ಕೆರೆ, ಕಾರಂಜಿ ಎಲ್ಲಾನು ಐತ್ ನೋಡ್ರಿ.